ಡ್ರಗ್ಸ್ ಹಬ್ಬ ಆಗ್ತಿದೆಯಾ ಸಾಂಸ್ಕೃತಿಕ ನಗರಿ. ಮೈಸೂರು ಡ್ರಗ್ಸ್ ಜಾಲ ಪತ್ತೆ ಬೆನ್ನಲ್ಲೇ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಡ್ರಗ್ಸ್ ಗಾಂಜಾ ವ್ಯಸನಿಗಳನ್ನ ಕರೆತಂದು ತಪಾಸಣೆ ನಡೆಸಿದ್ದಾರೆ. ಡ್ರಗ್ಸ್ ಹಬ್ಬ ಆಗ್ತಿದೆಯಾ ಸಾಂಸ್ಕೃತಿಕ ನಗರಿ. ಮೈಸೂರಿನಲ್ಲಿ ಡ್ರಗ್ಸ್ ಜಾಲ ಪತ್ತೆಯಾದ ಬೆನ್ನಲ್ಲೇ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಬೀದಿ ಬೀದಿಯಲ್ಲಿ ಡ್ರಗ್ಸ್ ಗಾಂಜಾ ವ್ಯಸನಿಗಳು ಸಿಕ್ಕಿಬಿದ್ದಿದ್ದಾರೆ. ವೈದ್ಯಕೀಯ ತಪಾಸಣೆ ವೇಳೆ ಡ್ರಗ್ಸ್ ಗಾಂಜಾ ಬಗ್ಗೆ ಪತ್ತೆ ಆಗಿದೆ. 750ಕ್ಕೂ ಹೆಚ್ಚು ಮಂದಿ ವೈದ್ಯಕೀಯ ಪರೀಕ್ಷೆ ಆಗಿರೋದು. ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ಡ್ರಗ್ಸ್ ತಯಾರಿಕಾ ಘಟಕ ಪತ್ತೆ ಆಗಿತ್ತು. ಈಗ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಡ್ರಗ್ಸ್ ಗಾಂಜಾ ವ್ಯಸನಿಗಳನ್ನ ಕರೆತಂದು ತಪಾಸಣೆ ನಡೆಸಿದ್ದಾರೆ. 750ಕ್ಕೂ ಹೆಚ್ಚು ಮಂದಿಯ ವೈದ್ಯಕೀಯ ಪರೀಕ್ಷೆ ನಡೆದಿರೋದು. ಬೀದಿ ಬೀದಿಲಿ ಡ್ರಗ್ಸ್ ಗಾಂಜಾ ವ್ಯಸನಿಗಳು ಸಿಕ್ಕಿಬಿದ್ದಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರು ಏನಾಗ್ತಾ ಇದೆ ಹಾಗಾದ್ರೆ? ಡ್ರಗ್ಸ್ ಹಬ್ಬ ಆಗ್ತಿದೆಯಾ? ಇತ್ತೀಚೆಗಷ್ಟೇ ಡ್ರಗ್ಸ್ ತಯಾರಿಕಾ ಘಟಕ ಪತ್ತೆ ಆಗಿತ್ತು ಮೈಸೂರಿನಲ್ಲಿ. ಅದರ ಬೆನ್ನಲ್ಲೇ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಮೈಸೂರು ಸಿಟಿ ಪೊಲೀಸರು ಮೈಸೂರಿನಲ್ಲೀಗ ಕ್ಲೀನ್ ಡ್ರಗ್ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಕಳೆದ ಒಂದು ವಾರದಿಂದಲೂ ಕೂಡ ಮೈಸೂರು ನಗರದಲ್ಲಿರ್ತಕ್ಕಂಥ ಉದಯಗಿರಿ, ಮಂಡಿ, ಅದೇ ರೀತಿಯಾಗಿ ನರಸಿಂಹರಾಜ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮಾದಕ ವ್ಯಸನಿಗಳು ಯಾರಿದ್ದಾರೆ ಅವರೆಲ್ಲರನ್ನು ಹುಡುಕುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಅವರ ತಪಾಸಣೆ ಕೂಡ ಆಗ್ತಾ ಇದೆ. ಇದೇ ರೀತಿಯಾಗಿ ಮಾದಕ ವಸ್ತುಗಳನ್ನ ಮಾರಾಟ ಮಾಡ್ತಾ ಇರ್ತಕ್ಕಂಥವರ ಎಡೆಮುರಿ ಕಟ್ಟುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ಈಗಾಗಲೇ ಕೂಡ ಸುಮಾರು 900ಕ್ಕೂ ಹೆಚ್ಚು ಜನರ ತಪಾಸಣೆ ಆಗಿದೆ. ಅದರಲ್ಲಿ 100 ಜನ ಪಾಸಿಟಿವ್ ಇರ್ತಕ್ಕಂಥವ್ರು ಸಿಕ್ಕಿದ್ದಾರೆ. 10 ಜನ ಡ್ರಗ್ ಪೆಡ್ಲರ್ಗಳು ಕೂಡ ಸಿಕ್ಕಿದ್ದಾರೆ. ಅವರೆಲ್ಲರನ್ನು ಕೂಡ ಜೈಲಿಗೆ ಅಟ್ಟೆ ಅವ್ರ ಮೇಲೆ ಕೇಸ್ ಹಾಕುವಂತ ಕೆಲಸವನ್ನ ಕೂಡ ಮೈಸೂರು ಪೊಲೀಸರು ಮಾಡ್ತಾ ಇದ್ದಾರೆ. ಇದೆಲ್ಲದನ್ನು ಮಾಡೋದ್ರ ಮೂಲಕವಾಗಿ ಮೈಸೂರಿನ ಡ್ರಗ್ ಮುಕ್ತ ನಗರವಾಗಿ ಮಾಡಬೇಕು ಅನ್ನೋ ಒಂದು ದೊಡ್ಡ ಪಣವನ್ನ ಸದ್ಯೀಗ ಮೈಸೂರು ಪೊಲೀಸರು ಕೈಗೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.